ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ಯುಗಾದಿ ಹಬ್ಬದ ಬ್ಲಾಗು. ಯುಗಾದಿ ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಬೇಗನೆ ಎದ್ದು ರೆಡಿಯಾಗಿ ಮಕ್ಕಳನ್ನು ರೆಡಿ ಮಾಡ್ಕೊಂಡು 8:30 ಅಷ್ಟೊತ್ತಿಗೆಲ್ಲ 8 o'clock ಮನೆ ಬಿಟ್ವಿ. 8:30 ದೇವಸ್ಥಾನಕ್ಕೆ ರೀಚ್ ಆದ್ವಿ. ನಾವು ಹೋಗ್ತಾ ಇರೋದು ಬಂದು ಪ್ಯಾಲೇಸಲ್ಲಿರೋ ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೇ ಅಪ್ಪ ಆನ್ ದ ವೇ ಸ್ಟ್ಯಾಂಡಲ್ಲಿದ್ದರು, ಅವರನ್ನು ಮಾತಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಸ್ವಲ್ಪ ಮೊಸರು ಮತ್ತು ಎಳ್ನೀರು, ಬೇವಿನೆಲೆ ಎಲ್ಲ ತೊಗೊಂಡೋಗಿದ್ವಿ ಪೂಜೆ ಮಾಡ್ಸೋಕ್ಕೆ. ನಾನು ಮತ್ತು ನಮ್ಮ ಮನೆಯವ್ರ ಜೊತೆ ವೀಡಿಯೋ ಮಾಡಿಕೊಂಡೆ. ಒಂದು ಸಣ್ಣ ಕ್ಲಿಪ್ಪಿಂಗ್. ಇಲ್ಲಿ ಬೇವಿನ ಸೊಪ್ಪು, ಎಳ್ನೀರೆಲ್ಲ ತೊಗೊಂಡಿದ್ದೀವಿ. ಚುಕ್ಕಿ ಈ ಥರ ರೆಡಿ ಮಾಡಿದ್ದೆ ಅವಳಿಗೆ ಹೊಸ ಬಟ್ಟೆ. ನಾನು ಆಲ್ರೆಡಿ ಸಂಕ್ರಾಂತಿ ಹಬ್ಬದಲ್ಲೇ ತೆಗೆದು ಮಾಡಿಕೊಂಡಿದ್ದೆ ಮಕ್ಕಳಿಗೆ ಬಟ್ಟೆ, ಅದನ್ನೇ ಹಾಕ್ತೆ. ನಾವೇನು ಹೊಸ ಬಟ್ಟೆ ತೊಗೊಂಡಿರಲಿಲ್ಲ, ಏನು ರೀಸೆಂಟಾಗಿ ನಮ್ಮ ಬರ್ಡೇ ಬರುತ್ತೆ ಅಂತ. ಇಷ್ಟೇ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿದ್ದು. ಮನೆಗೆ ಬಂದಮೇಲೆ ಊಟ ಅಂತ ಅಂದ್ಕೊಂಡು ನಾಷ್ಟ ಏನು ಮಾಡಿರಲಿಲ್ಲ. ಮನೆಗೆ ಬಂದು ನಾಷ್ಟ ಎಲ್ಲ ಮಾಡಿಕೊಂಡೆ. ಇದು ನೆಕ್ಸ್ಟ್ ಡೇ ಹೊಸ್ದುಡುಕ್ ಮಾಡ್ತಾಯಿದ್ದೀನಿ ಮನೇಲಿ. ಅದಕ್ಕೋಸ್ಕರ ಸಿಂಪಲಾಗಿ ಮೆನ್ಯೂ ಇಟ್ಕೊಂಡು ಚಿಕನ್ ಮಟನ್ ಅಷ್ಟೇ ತೊಗೊಬಂದಿದ್ದು. ಸಿಂಪಲಾಗಿ ಮಾಡ್ಕೋತಾ ಇದ್ದೆ. ನನ್ನ ಮಗ ಎದ್ದು ಆಟಾಡ್ತಾ ಇದ್ದೆ. ನಾನು ಅಪ್ಪನ ರೂಮೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ನಂಗೆ ಕಂಟಿನ್ಯೂಸ್ ತುಂಬ ದಿನದಿಂದ ನಿದ್ದೆ ಇರಲಿಲ್ಲ ಅಂತ ಅವತ್ತು 7:30ಗೆ ಎದ್ದಿದ್ದೆ. ಅವಳು ಚುಕ್ಕಿನೂ ಹಿಂದೊಂದು ದಿನ ಹೇಗೆ ತಲೆ ಬಚ್ಚಿದ್ಲು ಹಂಗೆ ಎದ್ದು ಹಾಲು ಕುಡಿತಾ ಇದ್ಲು. ಅವಳ ಪಾಡಿಗೆ ಅವಳು ಓಡಾಡ್ಕೋತಾ ಇದ್ಲು. ನಾನು ಫಸ್ಟ್ ಮನೆ ಕಸ ಗುಡಿಸ್ಕೊಳ್ಳೋಣ ಅಂತ ಮನೆ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ನನ್ನ ದಿನ ಸ್ಟಾರ್ಟ್ ಆಗೋದು ಯಾವಾಗಲೂ ನನ್ನ ಮಕ್ಕಳ ಜೊತೆನೇ. ಅವತ್ತು ಏನು ನಾಷ್ಟನೂ ಮಾಡಲಿಲ್ಲ ನಾನು. ಹಿಂದಿನ ದಿನದ್ದು ಬೇಳೆ ಸಾಂಬಾರೆಲ್ಲ ಇತ್ತು. ನಾವು ಮಧ್ಯಾಹ್ನ ಊಟಕ್ಕೆ ಹೋಗಿದ್ವಿ ನಮ್ಮ ಸುಜ್ಜಮ್ಮನ ಮನೆಗೆ ಹಬ್ಬದ ದಿನ. ಅದಕ್ಕೇ ಇರೋದನ್ನೇ ಊಟ ಮಾಡ್ಕೊಳ್ಳೋಣ ಅಂತ ಅನ್ನ ಸಾಂಬಾರು ಮಾಡಿಕೊಂಡೆ. ಬಿಸಿ ಅನ್ನ ಮಾಡಿ ಸಾಂಬಾರಿಗೆ ಊಟ ಮಾಡ್ಕೊಂಡಿದ್ವಿ. ಅದರಿಂದ ಟಿಫನ್ದು ಕೆಲಸ ಇರಲಿಲ್ಲ, ಬರೀ ಕಸ ಗುಡಿಸ್ಕೊಂಡು ಒದ್ರಕೋಬೇಕಾಯ್ತು. ಮನೆಯೆಲ್ಲ ಒರೆಸ್ಕೊಂಡೆ. ನನ್ನ ಮಕ್ಕಳು ಜ್ಯೂಸು ಅದು ಇದು ಎಲ್ಲ ಅಂಡಿರ್ತಾರೆ, ಗಲೀಜೆಲ್ಲ ಮಾಡಿರ್ತಾರೆ. ಅದಕ್ಕೋಸ್ಕರ ಡೈಲಿ ಒರೆಸ್ಕೊತೀನಿ. ಆಗಲಿಲ್ಲ ಅಂದರೆ 2 ಡೇಸ್ಗೆ ಒಂದ್ಸತಿ ಕ್ಲೀನ್ ಮಾಡ್ಕೊತೀನಿ ಮನೇನ ನೀಟಾಗಿ. ಈಗ ಸ್ನಾನ ಮಾಡ್ಕೊಬಂದು ಮನೇಲೆಲ್ಲ ಪೂಜೆ ಮಾಡಿದೆ. ಅಪ್ಪ ಒಂದು ಪಂಡ್ ಹಾಕಿದ್ರು, ಅದರಲ್ಲಿ ಮಟನ್ ಮತ್ತು ಚಿಕನ್ ಎಲ್ಲ ಕೊಟ್ಟಿದ್ದರು. ಅದನ್ನೆಲ್ಲ ಅಡುಗೆ ಮಾಡ್ಕೋತಾ ಇದ್ದೆ. ನನ್ನ ಜೊತೆ ಎಲ್ಪ್ಗೆ ನಿಮ್ಮಿ ಮತ್ತು ಚಾಯ್ಕ ಎಲ್ಲ ಸುಮ್ಮನೆ ಬಂದಿದ್ದರು. ಅವರೂ ಮಾತಾಡ್ತಾ ಕೂತಿದ್ರು. ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ. ನಿಮ್ಮಿ ಎಷ್ಟು ವೀಡಿಯೋ ಮಾಡಿಕೊಟ್ಲೆ ಅಷ್ಟೇ. ನಾನು ವೀಡಿಯೋ ಮಾಡೋಕ್ಕೆ ಟೈಮೇ ಇರಲಿಲ್ಲ. ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ ತೊಗೋತಾ ಇದ್ವಿ. ಮಟನ್ನ ಒಂದು ಕಡೆ ಸುಂಡಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ಚಿಕನ್ ಮಾಡ್ತಾಯಿದ್ದೆ. ಚಿಕನ್ ಚಾಪ್ಸ್ಗೆ ಚಿಕನ್ ಎಲ್ಲ ಫ್ರೈ ಮಾಡ್ಕೋತಾ ಇದ್ದೆ. ಎಲ್ಲರೂ ಇದ್ದರೆ ಮಾತಾಡ್ತಾ ವೀಡಿಯೋ ಮಾಡೋದೇ ಮರ್ತ್ಕೊಬಿಡ್ತೀನಿ ನಾನಂತೂ. ಈಗ ಅಡುಗೆ ಎಲ್ಲ ಮಾಡ್ತಿದ್ದೆ. ಅಲ್ಲಿ ಚಿಕ್ಕಪ್ಪ ಚಿನ್ನಪ್ಪನ ಮತ್ತು ಚುಕ್ಕಿನ ಆಟ ಆಡಿಸ್ತಾಯಿದ್ರು. ಇಬ್ಬರು ಆಟ ಆಡ್ತಾ ಕೂತಿದ್ರು. ಚಿಕ್ಕಪ್ಪ ಎಲ್ಲ ಚಾಯ್ಕರು ನೋಡಿ ಚಿನ್ನಪ್ಪನ ಆಟ ಆಡಿಸ್ತಾಯಿದ್ದ. ಶನಿವಾರ ಏನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಫುಲ್ ಕಂಪ್ಲೀಟ್ ರೆಸ್ಟ್ ತೊಗೊಂಡೆ ಅವತ್ತು ಪೂರ್ತಿ. ನೆಕ್ಸ್ಟ್ ಭಾನುವಾರ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಭಾನುವಾರ ಬೆಳಗ್ಗೆ ಆರತಿ ಉಕ್ಕಡಕ್ಕೆ ಹೋಗೋದ ಅಂತ ನಾನು ಮತ್ತು ಮಕ್ಕಳು ಹಸ್ಬೆಂಡೆಲ್ಲ ರೆಡಿಯಾಗಿ ಕೂತಿದ್ವಿ. ನನ್ನ ಮಗಳನ್ನ ರೆಡಿ ಮಾಡಿದ್ದೆ. ಅವಳು ನನ್ನೇ ಅಣಗಿಸ್ಕೊಂಡು ಆಟ ಆಡ್ತಾಯಿದ್ರು. ನಮ್ಮ ಮನೆಯವ್ರು ಆಟೋ ಎಲ್ಲ ಕ್ಲೀನ್ ಮಾಡ್ಕೋತಾಯಿದ್ರು, ಒರೆಸ್ಕೊಂಡು ಎಲ್ಲ ಪೂಜೆ ಮಾಡ್ಸೋಣ ಆಟೋಗೂ ಅಂತ. ನನ್ನ ಮಕ್ಕಳು ಅವ್ರ ಅಪ್ಪನ ಬಾಲ, ಅವರಪ್ಪ ಎಲ್ಲಿ ಏನು ಕೆಲಸ ಮಾಡ್ತಿರ್ತಾರೆ ಅಲ್ಲಿ ಅವ್ರ ಹಿಂದೆನೇ ಇರ್ತಾರೆ. ಈಗ ಆಟೋ ತೊಳಿತಾಯಿದ್ರು ಅಂತ ಅಲ್ಲೋಗಿ ನಿಂತಿದ್ರು. ಅವರು ಹೋಗಿ ನಿಂತ್ಕೊಳ್ಳೋದಲ್ಲದೆ ನನ್ನೂ ಹೇಳ್ಕೊಂಡು ಹೋಗ್ತಾರೆ, ಬನ್ನಿ ಮಮ್ಮಿ ಅಂತ ಅಂದ್ಬಿಟ್ಟು. ಅವ್ರು ಎಲ್ಲಿರ್ತಾರೆ ಅಲ್ಲಿರಬೇಕು, ಇಲ್ಲಾಂದರೆ ತೀಟೆ ಮಾಡ್ತಾಯಿರ್ತಾರೆ. ನಾನು ಮೇಲೆ ಬಟ್ಟೆ ಬೇಕು ಆಟೋ ಮಿರರ್ ಒರ್ಸೋಕ್ಕೆ ಅಂತಂದ್ರು. ಅದಕ್ಕೆ ಬಂದು ಒರ್ಸೋಕ್ಕೆ ಬಟ್ಟೆ ಕೊಡೋಣ ಅಂತ ಮೇಲೆ ಬಂದೆ. ಫ್ರೆಂಡ್ಸ್, ಎಲ್ಲರೂ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಫುಲ್ ಮನೆ ಹತ್ರ ಎಲ್ಲ ನೀರು ಇರುತ್ತಲ್ಲ ಅಂತ ಕ್ಲೀನಾಗಿ ಮಣ್ಣೆಲ್ಲ ನೀರು ತಳ್ಳಿದ್ರು. ಆಮೇಲೆ ಅಪ್ಪನ ಮಾತಾಡ್ಸ್ಕೊಂಡು ನೆಕ್ಸ್ಟು ಹೊರಟ್ವಿ ನಾವು. ಅತ್ತೆನೂ ಕರ್ಕೊಂಡು ಹೋಗೋಣ ಅಂತ ಊರಿಗೆ ಹೋಗ್ತಾಯಿದ್ವಿ. ಹೊರಟ್ವಿ. ಸ್ವಲ್ಪ ಹೊತ್ತಿಗೆ ನಾನು ಅಂದೆ ನನಗೆ ಹೊಟ್ಟೆ ಹಸಿತಾ ಇದೆ ಅಂತ ಅಂದ್ಬಿಟ್ಟು. ಆವಾಗ ಸರಿ ಆಯಿತು, ಟಿಫನ್ ಕೊಡಿಸ್ತೀನಿ ಬಾ ಅಂತ ಅಂದ್ಬಿಟ್ಟು. ಮಕ್ಕಳು ಹೊಟ್ಟೆ ಹಸಿ ಅಂತ ಅಂದರು. ರಾತ್ರಿ ಬೇಗ ಊಟ ಮಾಡ್ಕೊಂಡು ಮಲ್ಕೊಬಿಟ್ಟಿದ್ದೆ, ಕೆಲಸ ಇರುತ್ತೆ ಅಂತ. ಆವಾಗ ಮಕ್ಕಳಿಗೆಲ್ಲ ಇಡ್ಲಿ ಮತ್ತು ಚಿತ್ರಾನ್ನ ತಿನ್ಕೊಂಡ್ವಿ. ಹಸ್ಬೆಂಡ್ ಬಂದು ಬಾ ತಿಂದರು. ನೆಕ್ಸ್ಟ್ ಇನ್ನೇನು ರೀಚ್ ಆಗ್ತಾಯಿದ್ದೀವಿ. ಅತ್ತೆನೂ ಕರ್ಕೊಂಡು ನೆಕ್ಸ್ಟ್ ಹೊರಟ್ವಿ. ಚಿನ್ನಪ್ಪ ಹೋಗ್ತಾ ಆನ್ ದ ವೇ ಮಲ್ಕೊಂಡೇ ಬಿಟ್ಟ. ನಾನು ವೀಡಿಯೋ ಮಾಡೋದು ಸ್ಟಾಪ್ ಮಾಡಿದೆ ಆವಾಗ, ಮಲ್ಕೊಂಡಿದ್ದಾನಲ್ಲ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇನ್ನೇನು ರೀಚ್ ಆದ್ವಿ. ನನ್ನ ಹಸ್ಬೆಂಡ್ ರೇಗಿಸ್ತಾಯಿದ್ರು ನನಗೆ. ನಗ್ತಾ ಕೂತಿದ್ವಿ ಎಲ್ಲರೂ ಮಾತಾಡ್ಕೊಂಡು. ನೀನು ಆರತಿ ಉಕ್ಕಡಕ್ಕೆ ರೀಚ್ ಆದ್ವಿ. ಅಲ್ಲೆಲ್ಲ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಹೊರಡೋಣ ಅಂತ ಹೊರಡಬೇಕು. ಅದಕ್ಕೆ ಫಸ್ಟು ದೇವಸ್ಥಾನ ಎಲ್ಲ ಹೇಗಿದೆ ತೋರಿಸ್ತೀನಿ ಬನ್ನಿ. ನಾವು ದೇವಸ್ಥಾನಕ್ಕೆ ಹೋಗೋಂಟಾನೆ ಒಂದು 11 o'clock ಆಗಿತ್ತು.
ಅವತ್ತು ತುಂಬಾ ರಶ್ ಇತ್ತು ದೇವಸ್ಥಾನದ ಹತ್ರ, ಕ್ಯೂ ಎಲ್ಲ ಇತ್ತು ದೇವಸ್ಥಾನ ದರ್ಶನ ಮಾಡೋಕ್ಕೆ. ನಾವು ಮಧ್ಯದಲ್ಲಿ ಮಂಜು ಅವ್ರ ಫ್ರೆಂಡ್ ಇದ್ರು ಅಂತ ಬೇಗ ದರ್ಶನ ಮಾಡ್ಕೊಂಡ್ವಿ. ಆ ಕ್ಯೂ ನೋಡಿದ್ರೆ ನಿಂತಿದ್ದ ಜನ, ನಾವು ಬರ್ತಾಯಿದ್ದೆ ಇನ್ನು ಸಂಜೆ ಥರ ಇತ್ತು, ಅಷ್ಟೊಂದು ರಶ್ ಇದ್ದರು. ನನ್ನ ಮಗಳು ಅವ್ರ ಅಜ್ಜಿ ಇದ್ರೆ ಅವ್ರ ಅಜ್ಜಿ ಜೊತೆನೇ ಅವಳು ಓಡಾಡೋದು. ನನ್ನ ಮಗ ಮಾತ್ರ ಜಾಸ್ತಿ ಹೋಗಲ್ಲ, ಅವನು ಈಗ ಅಡ್ಜಸ್ಟ್ ಆಗಿದ್ದಾನೆ ಚೆನ್ನಾಗಿ. ಅವ್ರ ಅಜ್ಜಿನ ಇದು ಗೋಳಿಕತ್ತಾ ಇರ್ತಾನೆ. ಹೂ ತೊಗೊಳೋದು ಮರ್ತ್ಕೊಂಡೆ ಮನೆ ಹತ್ರ. ಅವಾಗ ಅತ್ತೆನೇ ಅಲ್ಲೇ ದೇವಸ್ಥಾನದ ಹತ್ರ ಹೂ ತೊಗೊಟ್ರು. ಆಮೇಲೆ ಮಕ್ಕಳು ಹಠ ಮಾಡಿ ಆಟ ಸಾಮಾನೆಲ್ಲ ತೆಗೆಸ್ಕೊಂಡ್ರು. ಆಮೇಲೆ ಆಟೋಕ್ಕೆ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟು ಆಟೋಕ್ಕೂ ತಡೆ ಎಲ್ಲ ಓಡಿಸ್ಕೊಂಡು ರೆಡಿಯಾಗಿ ಹೊರಟ ಮೇಲೆ ಒಂದು ಸ್ವಲ್ಪ ದೂರಕ್ಕೆ ನನ್ನ ಮಕ್ಕಳು ದಾವು ಅಂದರು. ಅವಾಗ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ನೆಕ್ಸ್ಟು ಅತ್ತೆ ಏನೂ ಟಿಫನ್ನೇ ತಿಂದಿರಲಿಲ್ಲ, ಹಂಗೆ ಬಂದಿದ್ದು ನಾವು ಹೋಗ್ತಾ ತಿನ್ಕೋಗಿದ್ವಲ್ಲ, ಅತ್ತೆಗೂ ಟಿಫನ್ ತಿನ್ಸ್ಕೊಂಡು ಬಂದ್ವಿ ಫ್ರೆಂಡ್ಸ್. ಇದು ಈವ್ನಿಂಗ್ ಅಷ್ಟೊತ್ತಿಗೆ ಸ್ವಲ್ಪ ಓಡಾಡ್ಕೊಬರೋಣ ಅಂತ ಅಂದ್ಬಿಟ್ಟು ಹಸ್ಬೆಂಡ್ ಸ್ವಲ್ಪ ಬರ್ಡೇ ಇತ್ತು ಅಂತ ಅಂದ್ಬಿಟ್ಟು ನನಗೆ ಕಾಸು ಕೊಟ್ಟಿದ್ರು, ಏನಾದ್ರು ಪರ್ಚೇಸ್ ಮಾಡ್ಕೊಬಾ ನಿಂಗೆ ಏನು ಬೇಕು ಅಂತ ಅಂದ್ಬಿಟ್ಟು. ಅದಕ್ಕೆ ಒಂದು ರೌಂಡು ತಿರ್ಗಾಡ್ಕೊಬರೋಣ ಅಂತ ನಾನು ನಿರ್ಮಿ ಮತ್ತು ಚಂದು ಇಷ್ಟು ನಾನು ಹೋಗಿದ್ವಿ. ಇವನ್ನ ಜೀಪಲ್ಲಿ ಕೂರಿಸ್ಬೇಕು, ವೀಡಿಯೋ ಮಾಡ್ಕೋಬೇಕು ಬರ್ಡೇಗೆ ಹಾಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಆಸೆಪಟ್ಟೆ. ಆದರೆ ಇವನ್ನ ವೀಡಿಯೋ ಮಾಡ್ಕೋತಾ ಇದ್ದೀವಿ, ಅಳ್ತಾ ಇದ್ದೆ, ನಾನು ಹೋಗಲ್ಲ ಜೀಪಲ್ಲಿ ಅಂತಂದ್ಬಿಟ್ಟು ಅಳೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಅವಾಗ ನಾನು ನಿರ್ಮಿತ ಎಲ್ಲ ಸಮಾಧಾನ ಮಾಡಿದ್ವಿ. ಆಮೇಲೆ ಅವ್ರು ಸರಿ ಆಯಿತು ಬೇಡ, ಇನ್ನೊಂದು ಸೌಂಡ್ ಬರೋಲ್ಲ ಜೀಪ್, ಅದ್ರಲ್ಲಿ ಕೂರಿಸಿ ಅಂತ ಅಂದರು. ಅದರಲ್ಲೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಏನೇನೋ ಆಟ ಆಡಿಸಿ ಕೂರಿಸಿದ್ವಿ. ಅದರಲ್ಲೂ ಮೂವ್ ಆಗ್ತಾ ಇದ್ದಂಗೆ ಅಳಕ್ಕೆ ಸ್ಟಾರ್ಟ್ ಮಾಡ್ದ. ಸರಿ ಆಯಿತು, ಇನ್ನು ಬೇಡ ಅವ್ನು ಜಾಸ್ತಿ ಫೋರ್ಸ್ ಮಾಡೋದು ಅಂತ ಅಂದ್ಬಿಟ್ಟು ಅವ್ನು ಕೂತ್ಕೊ ಆಟ ಆಡ್ತಾನೆ, ಅದೇ ರೈಡಿಂಗ್ ಬೇಡ ಅಂತ ಅಂದ್ಬಿಟ್ಟು ಹೇಳ್ತಿದ್ದ. ಆದರೂ ಎದ್ರುಕೋತಾ ಇದ್ದ. ನಾವು ಕೂರಿಸಿ ಕೈ ಹಿಡ್ಕೊಂಡೆಲ್ಲ ಕರ್ಕೋದ್ರು, ಅವನು ಬರಲಿಲ್ಲ. ಆಮೇಲೆ ಸರಿ ಬೇಡ ಅಂತ ಅಂದ್ಬಿಟ್ಟು ಕರ್ಕೊಂಡು ನೆಕ್ಸ್ಟ್ ಮಾಲಾರು ಸುತ್ತಾಡೋಣ ಮ್ಯಾಕ್ಸ್ನ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ನಮ್ಗೆ ನಿಯರ್ ಇದೆ ನಮ್ಮ ಮನೆ ಹತ್ರನೇ. ಮೊದಲು ಎಂಗೇಜ್ಮೆಂಟ್ ಆದಮೇಲಂತೂ ಇಲ್ಲೇ ಸುತ್ತಾಡ್ತಿದ್ದೆ ಜಾಸ್ತಿ. ವಾರದಲ್ಲಿ ಒಂದಿನ DRC ಮೂವಿ ಅದರ ಸುತ್ತಾಡ್ಕೊಂಡಿದ್ದೆ. ಈಗ ಫುಲ್ ಕಂಪ್ಲೀಟ್ ಲೈಫ್ ಸ್ಟೈಲೇ ಚೇಂಜ್ ಆಗಿದೆ. ಮಕ್ಕಳು ಬಂದಮೇಲೆ ಅವ್ರಿಗೋಸ್ಕರನೇ ದಿನ, ಅವ್ರಿಗೋಸ್ಕರನೇ ಜೀವನ ಅಂತ. ಎಲ್ರಿಗೂ ಅವ್ರ ಮಕ್ಕಳೇ ಖುಷಿ ಅಲ್ವಾ, ಹಾಗೆ ನನಗೂ ನನ್ನ ಮಕ್ಕಳಂದರೆ ಸಖತ್ ಇಷ್ಟ. ಇಬ್ಬರೂ ಅಷ್ಟೇ ಮುದ್ದು ಮಾಡ್ತೀನಿ, ಅಷ್ಟೇ ಬೈತೀನಿ ನಾನು. ಈಗ ನೋಡಿ ಅವ್ನು ಏನು ಹೇಳಿದ್ರು ಕೂತ್ಕೊಳ್ಳಲ್ಲ ಅಂತಂದ. ಸರಿ ಆಯ್ತು, ಇನ್ನೇನು ಡ್ರೆಸ್ಸಿಗೆ ಬೇಡ ಅಂತ ಅಂದ್ಬಿಟ್ಟು ಈಗ ಚಂದು ಅವನು ಎತ್ಕೊಂಡು ನಿಮ್ಮ ಮೇಲೆಲ್ಲ ರೌಂಡ್ ಹೊಡ್ಕೊಂಬರೋಣ, ಏನಾದ್ರು ನಿಂಗೆ ಇಷ್ಟ ಆದರೆ ತಗೋ ಅಂತ ಅಂದ. ಸರಿ ಆಯಿತು ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಅವತ್ತು ಬೇರೆ ಬೆಳಗ್ಗೆನೂ ತಿರ್ಗಾಡ್ಕೊಬರಕ್ಕೆ ಹೋಗಿದ್ವಲ್ಲ ಟೆಂಪಲ್ಗೆ, ಅದಕ್ಕೆ ನಂಗೆ ಸಖತ್ ತಲೆನೋವು ಬಂದಿತ್ತು. ಆವಾಗ ಸ್ಪೆಕ್ಸ್ ಇದೆ ನನಗೆ, ತಲೆನೋವು ಬಂದರೆ ಆವಾಗ ಹಾಕ್ಕೊಂಡೆ ಸ್ಪೆಕ್ಸ್ನ, ಸ್ವಲ್ಪ ರಿಲೀಫ್ ಆಗುತ್ತೆ ಸ್ವಲ್ಪ ಓಡಾಡಿದ್ರೆ ಅಂದ್ಬಿಟ್ಟು ಸ್ಪೆಕ್ಸ್ ಹಾಕ್ಕೊಂಡೆ ಬಂದು ಫುಲ್ ನೋಡ್ಕೊಂಡು ನನಗೆ ಬೇಕಾಗಿರೋದು 2 ಐಟಮಲ್ಲಿ 1 ಐಟಮ್ ತೊಗೋಬೇಕು ಅಂತ ಬಂದೆ. ಒಂದು ಬಂದು ಬ್ಲೆಂಡರು, ಸ್ಮಾಲ್ದು ಮಿಕ್ಸರ್ ಬ್ಲೆಂಡರ್ ಬರುತ್ತಲ್ಲ ಅದು ತೊಗೋಬೇಕಂತ ಬಂದೆ, ಅದು ಇಲ್ಲಿರಲಿಲ್ಲ. ಇನ್ನೊಂದು ಏರ್ ಫ್ರೈಯರು ಯೋಚನೆ ಮಾಡಿದೆ ತೊಗೊಳ್ಳೋ ಬೇಡವೋ ಅಂತ ಅಂದ್ಬಿಟ್ಟು. 3500 ಸಮಥಿಂಗ್ 6000 ಇತ್ತು. ಅದಕ್ಕೆ ಇಲ್ಲ ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. 2700 ಏನೋ, ಆಮೇಲೆ ಆಫರ್ ಪ್ರೈಸ್ ಇದ್ದಿದ್ದು. ಆಮೇಲೆ ಬೇಡ ಬ್ಲೆಂಡರ್ ತೊಗೊಬೇಡೋಣ, ಫಸ್ಟು ಮೇನ್ ಇರೋದೇ ಬ್ಲೆಂಡರು. ಆಮೇಲೆ ಇನ್ನೊಂದು ಸ್ವಲ್ಪ ಚಿಕ್ಕಮ್ಮನ ಹತ್ರ ಕೇಕ್ ಎಲ್ಲ ಕಲ್ತು ಓವನ್ ಅಥವಾ ಇದನ್ನೇ ಏರ್ ಫ್ರೈಯರ್ನೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಈ ಬ್ಲೆಂಡರ್ ತೊಗೊಳಕ್ಕೆ ನೆಕ್ಸ್ಟು ಶುಭಮ್ಗೂ ಹೋದ್ವಿ ಇದನ್ನು ಮುಗಿಸ್ಕೊಂಡು. ಶುಭಮಲ್ಲೂ ಇಲ್ಲ ಅಂತ ಅಂದರು. ಸರಿ ಆಯಿತು ಬೇಡ ಸಿಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ. ಸಿಟೀಲಿ ತೊಗೋತೀನಿ. ಆಮೇಲೆ ಸ್ವಲ್ಪ ಸ್ನ್ಯಾಕ್ಸು ಮತ್ತು ಬಾಕ್ಸ್ಗಳೆಲ್ಲ ಆಫರ್ ಇತ್ತು, ತುಂಬ ಚೆನ್ನಾಗಿತ್ತು ಆಫರ್ಗಳು ಈ ಸತಿ. ಬಿಗ್ ಬಜಾರ್ ಮಾರ್ಟ್ ಅಂತ ಫಸ್ಟ್ ಕರಿತಿದ್ದು, ಬಿಗ್ ಬಜಾರ್, ಆಮೇಲೆ ರಿಲಯನ್ಸು ಮಾರ್ಟ್ ಅಂತೆಲ್ಲ ಥರ ಕರಿತೀವಿ ನಾವಲ್ಲಿ. ಅಪ್ಪ ಮತ್ತು ಚಂದು ಎಲ್ಲ ಆವಾಗ ಫಸ್ಟು ಬಾಡಿಗೆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಿಲ್ಲ ಆಟೋದು. ಫ್ರಿಜ್ ಡಿಲ್ವರಿ ಮತ್ತು ವಾಷಿಂಗ್ ಮಿಷಿನ್ ಡಿಲ್ವರಿ ಥರ ಫಸ್ಟ್ ಅವಾಗ ಒಂದು 10 ಇಯರ್ಸ್ ಹಿಂದೆ ಅವಾಗಿಲ್ಲೇ ಜಾಸ್ತಿ ನಮಗೆ ಬಾಡಿಗೆ. ಆವಾಗ ನಾವು ಇಲ್ಲಿಗೆ ವಾರದಲ್ಲಿ ಇಲ್ಲಾಂದ್ರೆ ಒಂದು 3 ದಿನನಾದ್ರು ಬಂದು ಸುತ್ತಾಡ್ತಿದ್ವಿ. ಈಗ ಕಮ್ಮಿ ಮಾಡಿಬಿಟ್ಟಿದ್ದೀವಿ, ಜಾಸ್ತಿ ಇಲ್ಲ, ತಿಂಗ್ಳಿಗೊಂದು ಸತಿ 2 ತಿಂಗ್ಳಿಗೊಂದು ಸತಿ ಬರ್ತೀವಿ. ಚೆನ್ನಾಗಿ ಓಡಾಡಿದ್ವಿ. ಮಾತ್ರ ಚಿನ್ನಪ್ಪ ತುಂಬ ಕಾಟ ಕೊಡ್ತಿದ್ದ. ನೀರು ಮತ್ತು ಚಂದು ಇದಕ್ಕೆ ಮೇಂಟೈನ್ ಇಷ್ಟು ಸಾಮಾನು ತಗೊಂಡ್ವಿ. 1,500 ರೂಪಾಯಿ ಆಯಿತು. ಇಷ್ಟೆಲ್ಲ ಪರ್ಚೇಸ್ ಮಾಡ್ಕೊಂಡು ಮನೆಗೆ ಬಂದೆ. ನೆಕ್ಸ್ಟ್
ನಂಗೆ ಏನು ಬೇಕು ಅನ್ಸುತ್ತೆ ಅದನ್ನ ಕೇಳಿದ್ರೆ ಸಾಕು ನನ್ನ ಹಸ್ಬೆಂಡ್ ಎಲ್ಲ ಕೊಡಿಸ್ತಾರೆ. ಅದರಿಂದ ಎಷ್ಟು ಹ್ಯಾಪಿ ಅಂತ ಅನ್ಬೋದು. ಯಾರು ಹೆಚ್ಚು ದುಃಖನೇ ಶ್ರೀಮ ಆಗಬಾರ್ದು. ಓಕೆ ಫ್ರೆಂಡ್ಸ್, ಇದಾಗಿದೆ ಇವತ್ತಿನ ಬ್ಲಾಗ್. ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಮೇಲೆ ಶುಭಮ್ ಹೋಗಿದೆ ವಿಚಾರಿಸೋಣ ಅಂತ ಅಲ್ಲಿರಲಿಲ್ಲ ಅಂದರೆ ವಾಪಸ್ ಬಂದಿವಿ. ಥ್ಯಾಂಕ್ ಯು ಫ್ರೆಂಡ್ಸ್.